ಹಬ್ಬಕ್ಕೋಸ್ಕರ ಹೊಸ ಸರ ತಗೊಂಡ್ವಿ, ದೇವ್ರಿಗೋಸ್ಕರ ಅಂತ ಹೇಳಿ ಅಂತ. ಮಳೆಗೆ ಮಾತ್ರ ತೋರಿಸ್ಬಿಟ್ರೆ ಮಳೆಗೆ ಮಾತ್ರ ತೋರಿಸ್ಬಿಟ್ರೆ ಬೆಳ್ಳಗಾಗ್ಬಿಡ್ತು. ಅದು ಫಿಟ್ ಮಾಡೋದಿಲ್ಲ ನೀವು? ಬಿಟ್ಟು ಮತ್ತೆ ಈಗ ಅಂತ ಸುಮ್ಮನೆ ಹೌದಾ? ನೀವು ತಾಕ್ಸಿದಲ್ಲ ಮೇಲಿಂದ ಅಂದ್ರೆ ಇಲ್ಲ ಅಂದ್ರೆ ಗೈಸ್, ನಿಮಗೆ ನಮ್ಮ ಚುಕ್ಕಿದು ಹೊಸ ತೊಟ್ಲು ತೋರಿಸ್ತೀನಿ. ಬಂದಿದೆ. ಓ, ಚುಕ್ಕಿ ಮಗಳಿಗೆ ಹೊಸ ತೊಟ್ಲು. ಏನಂದರೆ ನಮಗೆ ರೆಡಿಮೇಡ್ ಎಲ್ಲ ಇಷ್ಟ ಇಲ್ಲ ಅಮ್ಮಂಗೆ, ಸೊ ಅವರು ಮಾಡಿಸಿದ್ದಾರೆ ಮರನ ಕೊಟ್ಬಿಟ್ಟು. ಇದೇನೆಂದರೆ ಇದಕ್ಕೆ ಅದನ್ನು ಸೆಟ್ ಮಾಡಿಬಿಟ್ಟು ಅದು ತೂಗೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದಕ್ಕೆ ಹಾಕೋಕ್ಕೆ ಇರಬೇಕು. ಅದಾದಮೇಲೆ ಇಲ್ಲಿ ತೊಟ್ಲು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಡಿಸೈನ್ ಎಲ್ಲ ಮಾಡಿದ್ದಾರೆ. ಇಲ್ಲೇನೋ ಈ ಥರ ಡಿಸೈನ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಹುಕ್ ಇದೆ ಹಾಕಲಿಕ್ಕೆ. ಸೊ ಇದು ಮರದಲ್ಲಿ ಮಾಡಿಸಿರೋ ತೊಟ್ಲು. ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿದೆ. ಆಮೇಲೆ ಅವರೇನೋ ಕೊಟ್ಟಿದ್ದಾರೆ ಈ ಕವರಲ್ಲಿ, ಸೊ ಅದನ್ನು ನಾವು ಫಿಕ್ಸ್ ಮಾಡ್ಬೋದು ನೆಕ್ಸ್ಟ್. ಈ ಥರ ಇದೆ ತೊಟ್ಲು. ಇದು ನೋಡಿ ಎಷ್ಟು ಉದ್ದ ಇದೆ, ಇಷ್ಟು ಉದ್ದ ಇದೆ. ಇದು ನನ್ನಷ್ಟೇ ಉದ್ದ ಇದೆ. ಇಲ್ಲಿಂದ ತಗೊಂಡು ಇಲ್ಲಿ ಫಿಕ್ಸ್ ಮಾಡಿದ್ರೆ ನಮಗೆ ಅಲ್ಲಿ ತೂಗ್ತಾ ಇದ್ರೆ ಈ ತೊಟ್ಲನ್ನು, ಸೊ ಚೆನ್ನಾಗಿ ಅನಿಸುತ್ತೆ. ಸಖತ್ತಾಗಿದೆಯಲ್ಲ, ನಂಗೆ ತುಂಬ ಇಷ್ಟ ಇದು ತೊಟ್ಲು. ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿಲ್ಲ ಅಪ್ಪ ಊರಲ್ಲಿ ಕೊಟ್ಟಿದ್ರು ಯಾರು ಮಾಡಿದ್ದು ಅಂತ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಎಲ್ಲನೂ ಕ್ಯೂಟಾಗಿದೆ. ಸೊ ಚೆನ್ನಾಗಿದೆ. ನಮ್ಮ ಚುಕ್ಕಿ ಮಗಳು ಮಲ್ಕೊತಾಳೆ ಇದರಲ್ಲಿ. ಗೈಸ್, ನಿಮ್ಮನೆಯಲ್ಲೂ ಈ ಥರ ಇದೆಯಾ? ಮನೇಲಿ ಎಷ್ಟೇ ಒಳ್ಳೆ ಪಾತ್ರೆ ಇದ್ದರೂ ನಮ್ಮ ಅಮ್ಮ ಏನೋ ಒಂದು ಮಾಡೋಕ್ಕಿಟ್ಟಿದ್ದಾರೆ. ಆ ಪಾತ್ರೆ ತೋರಿಸ್ತೀನಿ ನೋಡಿ ನಿಮಗೆ. ಇದು ಕಿತ್ತು ಬರುತ್ತೆ ಇವಾಗ. ಇದೇನೋ ಸ್ವೀಟು ಮಾಡೋಕ್ಕಿಟ್ಟಿದ್ದಾರೆ. ಈ ಪಾತ್ರೆ ಪರಿಸ್ಥಿತಿ ನೋಡಿ. ಹಾಗಂತ ಪಾತ್ರೆಗಳಿಲ್ಲ ಅಂತಿಲ್ಲ, ಅದೆಲ್ಲ ಮೇಲೆ ಇಟ್ಟಿದ್ದಾರೆ, ಎತ್ತಿಟ್ಟಿದ್ದಾರೆ. ಅದೆಲ್ಲ ಮುಂದಿನ ಜನ್ಮದಲ್ಲಿ ಯೂಸ್ ಮಾಡೋಕ್ಕೆ. ಎಷ್ಟು ಅಸಹ್ಯವಾಗಿದೆ ಈ ಪಾತ್ರೆ ಅಂದರೆ, ಎಷ್ಟು ಪಾಪ ಒಡೆದು ಇನ್ನೊಂದು ಚೂರು ಈ ಕಡೆ ಹಿಡ್ಕೊಂಡಿದೆ ಅಷ್ಟೆ. ಈ ಪಾತ್ರೆ ನೋಡ್ದೇನೆ, ಈ ಪಾತ್ರೆ ನೋಡಿದ್ಯಾ? ಎಂಥ ಅಸಹ್ಯವಾಗಿದೆ ಈ ಪಾತ್ರೆ ಅಂದರೆ. ಇದರಲ್ಲೆಲ್ಲ ಇಟ್ಟಿದ್ದಾಳೆ. ಇವರಿಗೆಲ್ಲ ಏನು ಬುದ್ಧಿ ಹೇಳೋದು? ಆಡ ಇದು ಎಲ್ಲ ಸಿಟ್ ಮಾಡ್ಕೊಂಡಿದ್ದಾರೆ ಒಬ್ರು. ಹೊಸ ಬತ್ತೆ ನಿದ್ದೆ 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 ಬಂದೇ ಬಿಡ್ತು. ಅಲ್ಲೋಡಲ್ಲಮ್ಮ, ಅದ್ರ ಕಣ್ಣು ನೋಡಲ್ಲಿ. ನೋಡಿ ಗೈಸ್, ನನ್ನ ರಂಗೋಲಿ ಹೇಗಿದೆ. ಪಾಪ ಇವ್ರಿಗೇನೋ ಚಿಂತೆ. ಇಲ್ಲಿ ಯಾರು ಹಾಳು ಮಾಡಿದ್ದಾರೆ ಗೊತ್ತಾ? ನಮ್ಮನೆ ಬೆಕ್ಕು. ಇದು ನಮ್ಮ ಗೌರಮ್ಮನ್ನ ಇಡಕ್ಕೆ, ಪುಟಾಣಿ ಗೌರಮ್ಮ. ಗೈಸ್, ಇವಾಗ ನಮ್ಮ ಹಬ್ಬದ ಪ್ರಿಪ್ರೇಷನ್ನ ತೋರಿಸ್ತೀನಿ. ಸೊ ಇದು ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದು, ಬೈ ಒನ್ ಗೆಟ್ ಒನ್. ಚೆನ್ನಾಗಿದೆ ಅಲ್ಲ? ಇದಕ್ಕೆ ಹೂ ಹಾಕ್ಬೋದು. ಸೊ ಹೂ ಹಾಕೋಣ ನೋಡಿ ಗೈಸ್. ಅರೇಂಜ್ ಮಾಡಿದ್ದೀನಿ ಇವಾಗ. ಸೊ ಇದರಲ್ಲಿ ಏನಿದ್ರ ಹೆಸರು, ಬಿಡಿ ಎಂತದೆ, ಗುಲಾಬಿ. ಇದು ಸೇವಂತಿಗೆ. ಆಮೇಲೆ ನಾನು ಇದನ್ನ ಕೂಡ ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದು. ಮೀಶೋಲ್ ಏನಂದ್ರೆ ಇದರಲ್ಲಿ 10 ಇತ್ತು, ಇಲ್ಲಿ ಬಂದಿರೋದು 2. ಆದ್ರೆ ತುಂಬಾ ಚೆನ್ನಾಗಿದೆ. 100 ರೂಪಾಯಿಗೆ 2 ಅನ್ಸುತ್ತೆ. ಆಚೆ ಕಡೆ ತುಂಬಾ ರೇಟ್ ಇದೆ. ನಿಮ್ ತಲೆ, 100 ರೂಪಾಯಿನೇ ಕೊಟ್ಟಿರೋದು. ಆಮೇಲೆ ಇದು ಹಣ್ಣೆಲ್ಲ ಇಟ್ಟಿರೋದು.
ಇದು ನಿಜವಾದ ತಾವರೆ ಹೂವು. ನಾವು ನಿನ್ನೆ ಕೆರೆಗೆ ಹೋಗಿ ಕಿತ್ಕೊಂಡು ಬಂದಿದೀವಿ. 1 2 3 ಇದೆ. ಆಮೇಲೆ ಇದರಲ್ಲಿ ಏನಿದೆ, ಮಲ್ಗೆ ಹೂವು ಮೊಳಕ್ಕೆ 200 ರೂಪಾಯಿ ಅಂತೆ ಇವತ್ತು, ನಮ್ಮ ಅಪ್ಪಾಜಿ ಹೇಳ್ತಿದ್ದಾರೆ. ಆಮೇಲೆ ದ್ರಾಕ್ಷಿ ಎಲ್ಲ ಹಣ್ಣು ಹಾಕಿಟ್ಟಿದ್ದೀನಿ. ಸೊ ಅದಾದ್ಮೇಲೆ ನಮ್ದು ಪುಟಾಣಿ ಶಾಪಿಂಗ್ ಇದೆ, ಅದನ್ನು ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ದೇವರಿಗೆ ಹೊಸ ಹಾರ ತಂದ್ವಿ. ಒಂದು ಹಾರ ಇರಲಿ ಅಂತ. ನಮ್ಮನೆಯಲ್ಲಿ ಫಸ್ಟ್ ಟೈಮ್ ಇದು ಗೌರಿ ಕೂರಿಸ್ತಾ ಇರೋದು. ಯಾವಾಗಲೂ ಅಜ್ಜಿ ಮನೆಯಲ್ಲೇ ನಾವು ಕೂರಿಸ್ತಾ ಇದ್ವಿ. ಇದೇನಂದ್ರೆ ಮಂಟಪಕ್ಕೆಲ್ಲ ಹಾಕ್ತಾರಲ್ಲ ಅದು, ಬಟ್ ನಾವು ಮಂಟಪ ಇಡ್ತಾ ಇಲ್ಲ, ಹಾಗೇನೆ ಮಾಡ್ತಾ ಇದ್ದೀವಿ. ಅದೆಲ್ಲ ಸ್ವಲ್ಪ ಕಷ್ಟ ಅಂತ. ಇದು ಒಂದು ಹಾರ ದೇವ್ರಿಗೆ ಹಾಕಕ್ಕೆ. ಹಾರ ಅಲ್ಲ, ಇದ್ರ ಹೆಸರೇನೋ ನಂಗೆ ಗೊತ್ತಿಲ್ಲ, ಬಟ್ ಹಾರದ ತರ ಇದೆ. ಇದು ಕ್ಲೋಸ್ಡ್ ಇಲ್ಲ, ಓಪನ್ ಇದೆ. ಆಮೇಲೇನು ಈ ಗೈಸ್ 1 ನಿಮಿಷ. ಆಮೇಲೆ ಏನಂದ್ರೆ ಇನ್ನೊಂದು ಅದೇ ತರ ಹಾರ. ಇದು ಕಲರ್ಫುಲ್ ಆಗಿದೆ ಇದು. ಸೊ ಇದು ಬಂದು, ಆಮೇಲೆ ಇದೇನಂದ್ರೆ ಬೀಸಣಿಗೆ. ಇದು ಹಿಂಗೆ ಓಪನ್ ಮಾಡಿದ್ರೆ ಫುಲ್ ದೊಡ್ಡಕ್ಕಾಗುತ್ತೆ. ನಾನು ಓಪನ್ ಮಾಡಿ ಹಾಳಾದ್ರೆ ಮತ್ತೆ ಬಯಸ್ಕೋಬೇಕಾಗುತ್ತೆ, ಅದಕ್ಕೆ ನಾನು ಓಪನ್ ಮಾಡಲ್ಲ. ಹಿಂಗೆ ನೋಡ್ಕೊಳ್ಳಿ. ಇದು ಹಾಕಿದ್ಮೇಲೆ ತೋರಿಸ್ತೀನಿ, ಅಮ್ಮ ಎಲ್ಲ ಹಾಕ್ತಾರೆ ಆವಾಗ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅದೇ ಥರ ಇನ್ನೂ ಎರಡಿದೆ. 1 2 ಆ ಕಡೆ ಸೈಡ್ಗಿದು, ಇದು ಮಧ್ಯ. ಇದಾದ್ಮೇಲೆ ಹೊಸ ಹೇರ್ ಪಿನ್. ಇದು ದೇವ್ರಿಗೆ ಏನಾದ್ರು ಬೇಕಂದ್ರೆ, ನಮ್ದು ಯೂಸ್ ಮಾಡಿದ್ದು ಯಾವತ್ತೂ ಯೂಸ್ ಮಾಡಬಾರ್ದು, ಸೊ ಹಾಗಾಗಿ ಹೊಸದು. ಅದಾದ್ಮೇಲೆ ಏನಪ್ಪ ಇದೆ, ಬಿಲ್ ತೋರಿಸ್ಬೇಕಾ? ಬೇಡ ಅನ್ಸುತ್ತೆ, ಬಿಕಾಸ್ ನೀವೇನು ಪೇ ಮಾಡಲ್ಲ, ನಾನೇ ಪೇ ಮಾಡಿರೋದು. ಆಮೇಲೆ ಏನಿದೆ ಗೊತ್ತಾ, ಹೊಸ ಬಳೆ ದೇವ್ರಿಗೆ. ಅದಾದ್ಮೇಲೆ ಅಯ್ಯಯ್ಯೋ, ನಾವು ನಿನ್ನೆ ಇಡ್ಕೋಬೇಕಂತ ತಂದಿದ್ದು ನಾನು, ಇವಾಗ ನೆನಪಾಯ್ತು. ಮೆಹಂದಿ ಕೋನ್ ತಗೊಂಡ್ ಬಂದಿದ್ದೀನಿ. ಸೊ ಇದು ಇದೆ. ಅದಾದ್ಮೇಲೆ ದೇವ್ರಿಗೆ ಜಡೆ ಹಾಕ್ಬೇಕಾದ್ರೆ ಬೇಕಲ್ಲ, ಅದಕ್ಕೆ. ಸೊ ಇದಾದ್ಮೇಲೆ ದೇವ್ರಿಗೆ ಹೊಸ ಪಿನ್, ನಾವು ಯೂಸ್ ಮಾಡಿದ್ದು ಮಾಡಬಾರ್ದು ಅಂತ. ಆಮೇಲೆ ಐಲೈನರ್, ಇದನ್ನು ಕೂಡ ಹೊಸದು. ಅದಾದ್ಮೇಲೆ ಏನು, ಇದೆಲ್ಲ ಬಾಗಿನ ಕೊಡಕ್ಕೆ ಅನ್ಸುತ್ತೆ ಅಮ್ಮ ನಮಗೆಲ್ಲ. ಈ ತರ ಸುಮಾರು ಸೆಟ್ ಇದೆ. ತೋರಿಸ್ಬೇಕಾ ಇದ್ರಲ್ಲಿ ಏನೇನಿದೆ ಅಂತ? ಇದರಲ್ಲಿ ಅರ್ಶಿನ ಕುಂಕುಮ, ಆಮೇಲೆ ಬಾಚಣಿಗೆ, ಕನ್ನಡಿ. ಈ ಕನ್ನಡಿ ಏನು ನಾವು ನೋಡ್ಕೊಳಕ್ಕಾಗಲ್ಲ, ಯಾಕೆ ಕೊಟ್ಟಿದಾರೋ ಗೊತ್ತಿಲ್ಲ. ಆಮೇಲೆ ಏನೋ ಪೂಜೆ ಸಾಮಾನಿದೆ. ಅದಾದ್ಮೇಲೆ ಮತ್ತೆ ಬಳೆ ಇದೆ. ಸೊ ಅದಾದ್ಮೇಲೆ ಮತ್ತೆ ಬಾಗಿನ ಇದೆ, ತುಂಬಾ ಇದೆ. ಅದಾದ್ಮೇಲೆ ಇದೇನೋ ಗೊತ್ತಿಲ್ಲ, ದೇವ್ರಿಗೆ ಹಚ್ಬೇಕು ಅಂತ ಹೇಳಿ ತಗೊಂಡಿದ್ದಾರೆ, ಹೊಸದ್ ಬೇಕು ಅಂತ. ಸೊ ಸ್ಟಿಕ್ಕರ್ಗಳು ಸಿಕ್ಕಾಪಟ್ಟೆ ಇದೆ, ಎಲ್ರಿಗೂ ಬೇಕಲ್ಲ ಅದಕ್ಕೆ. ಬ್ಯಾಕ್ಗ್ರೌಂಡ್ ಅಲ್ಲಿ ನಮ್ಮ ಅಕ್ಕ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂಥರ ಹೇರ್ ಪಿನ್. ಸೊ ಇದೆಲ್ಲಾನು ದೇವ್ರದ್ದು ಏನಂತೀರಾ, ಬ್ಯೂಟಿ ಆಯ್ತು. ಸೊ ನಾವು ದೇವ್ರನ್ನ ರೆಡಿ ಮಾಡಕ್ಕೆ ಈಗ ಮೇನ್ ಪಾರ್ಟ್ ಬಂದ್ಬಿಟ್ಟು ದೇವರು ಮತ್ತೆ ದೇವ್ರಿಗೆ ಹಾಕೋ ಗೋಲ್ಡ್ ತೋರಿಸ್ತೀನಿ. ಆಕ್ಚುಲಿ ನಾವು ತುಂಬಾ ಗೋಲ್ಡ್ ಹಾಕ್ತಾ ಇಲ್ಲ, ಸ್ವಲ್ಪ ಮಾತ್ರ, ಬಿಕಾಸ್ ತುಂಬಾ ಹಾಕಿದ್ರೆ ಅದು ಫುಲ್ ತುಂಬ್ಕೊಂಡ್ ಬಿಡುತ್ತೆ. ಮತ್ತೇನಂದ್ರೆ ಅಷ್ಟು ಹಾರಗಳನ್ನೆಲ್ಲ ಹಾಕಿದ್ರೆ ಅವಾಗ ಸುಮ್ಮನೆ ಹಾಕೋದು ಇದಾಗ್ಬಿಡುತ್ತೆ ಅಂತ ಹೇಳಿ ನೆಸೆಸರಿ ಏನಿದೆ ಅದ್ ಮಾತ್ರ ಹಾಕ್ತೀವಿ. ಸೊ ಗೈಸ್, ನಾವು ಹಬ್ಬಕ್ಕೋಸ್ಕರ ಹೊಸ ಸರ ತಗೊಂಡ್ವಿ, ದೇವ್ರಿಗೋಸ್ಕರ ಅಂತ ಹೇಳಿ ಅಂತ. ಗೋಲ್ಡ್ ರೇಟ್ ಜಾಸ್ತಿ ಇದೆ, ಬಟ್ ಏನು ಮಾಡ್ಲಿಕ್ಕಾಗಲ್ಲ, ದೇವ್ರಿಗೆ ಹಾಕ್ಬೇಕಲ್ಲ ಅಂತ ಹೇಳಿ ಅಂತ. ಕಾಸಿನ ಸರ ತುಂಬಾ ಅಂದ್ರೆ ನನ್ಗಿಷ್ಟ ಆಗಿತ್ತು, ಮುಂಚೆ ನಾನು ತಗೋಬೇಕಂತ ಹೇಳಿ. ಸೊ ಈ ತರ ಇದೆ ಸರ, ಚೆನ್ನಾಗಿದೆ. ಎಷ್ಟು ಗ್ರಾಮ್ ಇದೆ ಗೊತ್ತಿಲ್ಲ, ಅಮ್ಮ ತಗೊಂಡಿದ್ದು. ಇದನ್ನ ತಗೊಂಡ್ವಿ. ಅದಾದ್ಮೇಲೆ ದೇವ್ರಿಗೆ ತಾಳಿ, ಇದು ಕೂಡ ಹೊಸ ಸರ, ಈ ತರ ಇದೆ. 1 ನಿಮಿಷ ಇರಿ, ನೀಟಾಗಿ ಇಟ್ಕೊಂಡು ತೋರಿಸ್ತೀನಿ.
ಈ ಥರ ಇದೆ. ಈ ಸರ ಕೂಡ ಹೊಸದು. ಅದಾದ್ಮೇಲೆ ಏನಿದೆ ಗೊತ್ತಿಲ್ಲ ಎಷ್ಟು ಬಳೆ ಹಾಕ್ತಾರೆ ಅಂತ. ಇದರಲ್ಲಿ 2 ಬಳೆ ಇದೆ. ಮೇ ಬಿ 2 ಹಾಕ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಗೌರಿಗೆ ಯೂಶಲಿ ನಾವು ಕೈ ಕಾಲು ಮಾಡಲ್ಲ. ಅದೇನಿದ್ರು ವರಮಹಾಲಕ್ಷ್ಮಿಗೆ ಮಾತ್ರ. ಇದು ಎಲ್ಲ ಹಾಕ್ತಾರೋ ನಂಗೆ ಗೊತ್ತಿಲ್ಲ. 2 ಬಳೆ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಒಂದು ನೆಕ್ಲೆಸ್ ಇದೆ. ಇದನ್ನು ಹಾಕ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಆಮೇಲೆ ಇದು ಏನಂತೀರಾ, ನಾಗರ. ಇದು ಅಮ್ಮ ಪಾಪ ಎಲ್ಲರಿಗೂ ಸೆಟ್ ಮಾಡಿಸಿದ್ದಾರೆ. ಅಂದರೆ ಒಂದು 4 ಮಾಡಿಸಿದ್ದಾರೆ ಅನ್ಸುತ್ತೆ, ಎಲ್ರಿಗೂ ಒಂದೊಂದು. ಅದಾದ್ಮೇಲೆ ದೇವ್ರನ್ನ ಆಲ್ರೆಡಿ ಅಲಂಕಾರ ಮಾಡಿಬಿಟ್ಟಿದ್ದಾರೆ, ತೋರಿಸ್ತೀನಿ ಒಂದ್ಸರಿ. ಇದು ನಮ್ಮ ದೇವಿ. ಹಿಂಗೆ ಬಂದರೆ ಇದೇನಂದ್ರೆ ಅಮ್ಮ ತಗೊಳ್ಳೋ ಟೈಮಲ್ಲಿ ಅದರಲ್ಲಿ ಜುಮ್ಕಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಜುಮ್ಕಿ, ಇದು ರಿಯಲ್ ಜುಮ್ಕಿ ಅಂದರೆ ಗೋಲ್ಡೇ ಹಾಕಿದ್ದಾರೆ. ಬಟ್ ಅದು ಆಲ್ರೆಡಿ ಗೋಲ್ಡ್ ಇರೋದ್ರಿಂದ ಅದು ಒಂಥರ ಕಾಣಿಸ್ತಾ ಇದೆ. ಅದನ್ನ ತಗೋಬಾರ್ದಿತ್ತು ಅವರು, ಆ ಥರ ಇರೋದು. ಈ ದೇವ್ರಿಗೆ ಆಲ್ರೆಡಿ ಲಿಪ್ಸ್ಟಿಕ್ ಹಾಕ್ಬಿಟ್ಟಿದ್ದಾರೆ. ಇದಿನ್ನೂ ಹಾಕಿಲ್ಲ ಗೈಸ್. ಹಾಕಿದ್ಮೇಲೆ ತೋರಿಸ್ತೀನಿ. ಬಟ್ ಚೆನ್ನಾಗಿದೆ, ಈ ಜುಮ್ಕಿ ತುಂಬ ಚೆನ್ನಾಗಿದೆ, ದೊಡ್ಡದಿದು. ಸೊ ಈ ಥರ ಇದೆ ದೇವಿ ರೆಡಿ ಮಾಡಿದ್ದಾರೆ. ಅಂದರೆ ತುಂಬ ಮಿನಿಮಲ್ ಬಂಗಾರನ ಹಾಕ್ತೀವಿ. ಅದೇ ಹೇಳದ್ನಲ್ಲ, ಸುಮ್ಮನೆ ಹಾಕಿದ್ರೆ ಅದು ಹಾರಗಳನ್ನ ಹಾಕ್ಲಿಕ್ಕಾಗಲ್ಲ ಅಂತ. ಆಮೇಲೆ ಇದು ತಿರ್ಪಿನ ಹೂವು. ಇದನ್ನ ನಾನು ನಿಜ ಹೇಳ್ಬೇಕಂದ್ರೆ ತಿರ್ಪೆ ಅಂತ ಕರಿತೀನಿ. ಇದನ್ನ ಜಡೆ ಹಾಕಿದಾಗ ಹಿಂದೆ ಹಳೆ ಕಾಲದಲ್ಲಿ ಎಲ್ಲರೂ ಹಾಕ್ತಾ ಇದ್ರಂತೆ. ಈ ತುಂಬಾ ಇರ್ತಿತ್ತಂತೆ. ಇವಾಗ ನಮ್ಮೆಲ್ರಿಗೂ ಒಂದೊಂದು ಕೊಡ್ಸಿದ್ದಾರೆ ಅಮ್ಮ. ಸೊ ಇದಾದ್ಮೇಲೆ ಬೆಳ್ಳಿದು ಇದಿದೆ, ಏನಂತೀರಾ, ಸೊಂಟದ ಪಟ್ಟಿ. ಸೊ ಅದನ್ನ ಹಾಕ್ತಾರೆ. ಅದು ನಂಗೆ ಗೊತ್ತಿಲ್ಲ ಇವಾಗ ಇಲ್ಲಿದೆ ಅಂತ ಹೇಳಿ. ಇಷ್ಟ ಆಯ್ತಾ. ಆಮೇಲೆ ಚಿಕ್ಕ ಪುಟ್ಟದೆಲ್ಲ ನಂಗೆ ಗೊತ್ತಿಲ್ಲ ಮತ್ತಿನ್ನೇನು ಹಾಕ್ತಾರೆ ಅಂತ ಹೇಳಿ. ನಾನು ಹಾಕಿದಾಗ ತೋರಿಸ್ತೀನಿ. ಬಟ್ ಇಷ್ಟಿದೆ. ಈ ಸರ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಕಾಸಿನ ಸರ ಸಖತ್ತಾಗಿದೆ ಅಲ್ಲ, ಚಿಕ್ಕ ಕಾಸಿದು. ಹಿಂಗೆ ಕಾಣಿಸುತ್ತೆ ಕಾಸಿನ ಸರ. ಸೊ ಇದಿಷ್ಟು ಗೈಸ್. ಇದಾದ್ಮೇಲೆ ಇನ್ನೂ ತುಂಬ ಇದೆ, ಒಳಗಿದೆ. ಪಟಾಕಿ ತಗೊಂಡು ಬಂದಿದ್ದಾರೆ, ಅದು ಇದೆ, ಅದನ್ನು ತೋರಿಸ್ತೀನಿ ಆಮೇಲೆ. ಸೊ ಇವಾಗ ಇಷ್ಟು ನಾವು ಹಬ್ಬಕ್ಕಂತ ರೆಡಿ ಮಾಡಿರೋದು. ಆಮೇಲೆ ನನ್ನ ರಂಗೋಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹಾಕ್ತೀನಿ. ಬಟ್ ರಂಗೋಲಿನ ಹಾಳು ಮಾಡೋಕೆ ಒಬ್ರಿದ್ದಾರೆ, ಬೆಕ್ಕು. ಅವ್ರು ಬಂದು ಎಲ್ಲ ಹಾಳು ಮಾಡಿಬಿಡ್ತಾರೆ, ಆಟ ಆಡ್ತಾರೆ. ಸೊ ಈ ಥರ ಹಾಕಿದ್ದೀನಿ ಪುಟಾಣಿ ರಂಗೋಲಿ. ಇನ್ನು ದೊಡ್ಡಕ್ಕೆ ಹಾಕಬೇಕಿತ್ತು, ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಇದೆ, ಹಾಕ್ಲಿಕ್ಕಾಗಲ್ಲ. ಇದು ನಾವು ಗೌರಿನ ಕೂರ್ಸೋದು ಇಲ್ಲೇನೆ. ಸೊ ಗೊತ್ತಾಯ್ತಾ. ಇವಾಗ ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಆಮೇಲೆ ಏನಂದರೆ, ನಾವು ಗೌರಿ ತರಬೇಕು ನಮ್ಮ ಮಲೆನಾಡು ಕಡೆ ಅಂತಂದರೆ ನಾವು ಕಂಪಲ್ಸರಿ ಕಜ್ಜಾಯ ಮಾಡಲೇಬೇಕು. ನಿಮಗೆ ಗೊತ್ತಾ, ತುಂಬ ಮನೆಗಳಲ್ಲಿ ಕಜ್ಜಾಯ ಮಾಡಲ್ಲ. ಅವ್ರಿಗೇನೋ ಅದು ಹಾಕಿದ್ರೆ ಎಣ್ಣೆ ಹಾರುತ್ತೆ, ಅಂದರೆ ಅವ್ರ ಭಾಷೆಯಲ್ಲಿ ಹೊಟ್ಟುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮಮ್ಮ ಅಂತೂ ಅದನ್ನ ಆರಾಮ್ಸೆ ಮಾಡ್ತಾರೆ. ಸೊ ಅವರೊಬ್ಬರೇ ಮಾಡಿಬಿಡ್ತಾರೆ. ಬಟ್ ನಾನು ಹೆಲ್ಪ್ ಮಾಡೋಣ ಅಂತ ಹೋದೆ. ಈ ಥರ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಅದನ್ನು ರೆಡಿ ಮಾಡಿ ಆಮೇಲೆ ಅದನ್ನು ರೌಂಡ್ ಶೇಪಲ್ಲಿ ಮಾಡೋದು. ಅಂದರೆ ಕೆಲವೊಬ್ರು ಅದನ್ನು ಕೋಡ್ಬಳೆ ಅಂತಲೇ ಕರೀತಾರೆ. ಬೇರೆ ನಾನು ನೋಡಿದ್ದೀನಿ ಬೇರೆಯವ್ರನ್ನ ಕರೆಯೋದನ್ನ. ಇದು ದೊಡ್ಡ ಟಾಸ್ಕ್ ಆ್ಯಕ್ಚುಲಿ ಎಲ್ರಿಗೂ. ಇದನ್ನು ನಾವು ಮುಗಿಸ್ಕೊಂಡು ಮತ್ತೆ ಹಬ್ಬಕ್ಕೆ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಗೈಸ್, ನಾನೊಂದು ದೀಪ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಹಬ್ಬದ ದಿನನೇ ಬಂತು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಅದನ್ನು ನಾನು ಅರೇಂಜ್ ಮಾಡಿದೆ. ನಾನು ನೋಡೋಣ ಅಂತ ಹೇಳಿ ಬರೀ ಒಂದನ್ನೇ ಮಾಡಿದ್ದೆ. ಇನ್ನೊಂದು ಮಾಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಸಿಕ್ಕಾಪಟ್ಟೆ ದೀಪಗಳನ್ನ ಹಚ್ಬೋದು ಅದರಲ್ಲಿ. ಎಂತಾಯ್ತು ನೀರು? ಒಂದೇ ಪೂಜೆ ಮಾಡ್ತಾರೆ. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಂತಾಗಿಲ್ಲ ಹಂಗೆ
ಅಯ್ಯಪ್ಪ ನಮ್ಮನೆ ಗೋರಿ ಬರ್ತಾವ. ಅದೊಂದೇ ಹಾರನಾ? ಇನ್ನೊಂದು ಎಷ್ಟು ದೊಡ್ಡಕ್ಕಿದೆ ಬೀಸಣಿಗೆ. ಬೀಸಣಿಗೆ ಮಹಾಲಕ್ಷ್ಮಿ ಬಿಡು ತಂದಿಯಾ? ಬಿಡಿ ಹೂ ಹಾಕಿಟ್ಟಿದ್ದೀನಿ. ಅಪ್ಪಾಜಿ ಕೊಡ್ರಿ ಬಿಡಿ ಹೂ. ಇಲ್ಲೇದ ನೋಡು, ಇಲ್ಲೇ ಚೇರ್ ಮೇಲೆ. ದೇವ್ರು ಇವಾಗ ಒಂದು ಕಳೆ ಬಂದಿದೆ ನೋಡು. ಮತ್ತೇನಂದ್ರೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. 5 ನಿಮಿಷ ಕೂಡ ಬಿಡುವು ಕೊಡ್ತಾ ಇಲ್ಲ. ಸೊ ಹಂಗಾಗಿ ಏನೇ ರಂಗೋಲಿ ಏನೇ ಹಾಕಿದ್ರು ಮಳೆ ಬಂದು ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಮ್ಗೆ ಅವ್ರು ಇನ್ನೂ ಅಷ್ಟು ಅದೇ ಟೈಮಲ್ಲಿ ಕರ್ಕೊಂಡು ಹೋಗಿ. ಹೌದಾ? ಸರಿ ಸರಿ. ಹೇಳಿದ ತಕ್ಷಣ ಭಯ ಆಗುತ್ತೆ. ಇದನ್ನ ಎಲ್ಲಿ ಇಡೋದಮ್ಮ? ಅಲ್ಲ ಮನೆ ಅಕ್ಕಪಕ್ಕ ಇರೋದು. ಇತ್ತ ಕುಡಿ ಬರ ಮಾಡಿ ಈ ಕಡೆ. ತಿಂದ ಹುಷಾರಿ ನಿಧಾನ ಹೇಳು. ಗರಂ ಐತಿ ಕಡೆ ಐತಿ ಕಹಿಂ ಡಿಮ್ ಹಾಕ. ಇತ್ತದಿಲ್ಲ. ಏನ್ ಗೊತ್ತಾ ಕಾಮಿಡಿ ಅಂದ್ರೆ, ನಾವು ಗೌರಿನೆಲ್ಲ ಒಳಗ್ ತಗೊಂಡ್ ಬಂದ್ಮೇಲೆ ನಂದು ಇನ್ನೊಂದು ಆರ್ಡರ್ ಡೆಲಿವರ್ ಆಯ್ತು. ಸೊ ನಾನು ಈ ತರ ಚಿಕ್ಕ ಚಿಕ್ಕ ಪುಟಾಣಿ ಹಾರಗಳನ್ನ ಮಾಡಿದ್ದೆ. ತುಂಬಾ ಕ್ಯೂಟ್ ಆಗಿದೆ. ಇದು ಸಿಕ್ಕಾಪಟ್ಟೆ ಇತ್ತು, ಒಂದು 10 ಇತ್ತು ಅನ್ಸುತ್ತೆ. ನನ್ಗೆ ರೇಟ್ ಮರ್ತೋಗಿದೆ, ಬಟ್ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಹಾರ. ನೀವೇ ನೋಡ್ತಿದ್ದೀರಾ ಅಲ್ಲ, ತುಂಬಾ ಕ್ಯೂಟ್ ಆಗಿದೆ. ನೋಡಿ ಗೈಸ್, ನಮ್ಮಮ್ಮ ಬಂಗಾರದ ಮೂಗ್ಬಟ್ ಮಾಡಿಸಿದ್ದಾರೆ ದೇವರಿಗೆ. ಸೊ ಗೈಸ್, ಫೈನಲಿ ನಮ್ಮ ಗೌರಮ್ಮ ಹೀಗೆ ರೆಡಿ ಆದ್ಲು. ಏನಂದ್ರೆ 3 ಕಮಲದ ಹೂ ಇಟ್ಟಿದ್ದೀವಿ, ಮತ್ತೆ ಹಣ್ಣೆಲ್ಲ ಸೆಪರೇಟ್ ಆಗಿ ಇನ್ನೊಂದ್ ಕಡೆ ಇಟ್ಟಿದ್ದೀನಿ ನಾನು. ಇದಾದ್ಮೇಲೆ ನಾನು ಹೇಳ್ದೆ ಅಲ್ಲ, ತುಂಬಾ ಗೋಲ್ಡ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ದೇವರಿಗೆ ಅಂತ. ಸೊ ನಾವು ತುಂಬಾ ಕಡಿಮೆನೆ ಹಾಕಿರೋದು. ಇದ್ ನೋಡಿ, ನಾನು ವಾಲ್ ಡೆಕೋರ್ ಇದನ್ನು ಕೂಡ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಣೇಶ ಇದ್ದಾರೆ ಅದರಲ್ಲಿ, ಅದು ಕೂಡ ಚೆನ್ನಾಗಿ. ನಾನು ಊಟದ್ದು ಸೆಪರೇಟ್ ಆಗಿ ಕವರ್ ಮಾಡಿಲ್ಲ. ಸೊ ಇದರಲ್ಲೇ ನೋಡಿ ತುಂಬಾ ವೆರೈಟೀಸ್ ಮಾಡಿದ್ವಿ. ಪಾಯಸ, ಬಜ್ಜಿ, ಅನ್ನ ಸಾರು, ಚಿತ್ರಾನ್ನ, ಕಜ್ಜಾಯ, ಪಲ್ಯ ಒಂದ್ 2-3 ಥರದ್ದು. ಸೊ ಈ ತರ ತುಂಬಾ ವೆರೈಟೀಸ್ನ ನಾವು ಮಾಡಿದ್ವಿ. ಇದಾದ್ಮೇಲೆ ಪಟಾಕಿ ಎಲ್ಲ ಹೊಡೆದು ನಾವೆಲ್ಲ ಊಟ ಎಲ್ಲ ಮುಗಿಸೋದಕ್ಕೆ 9 ಗಂಟೆ ಆಗಿತ್ತು ಗೈಸ್. ನೋಡಿ ಗೈಸ್, ಪಟಾಕಿ ದೂರ ಹೋಗ್ರಿ. ಹೊಡ್ತೀಯಾ?
ಅಣ್ಣ ನೋಡಿರಿ ಅಲ್ಲಿ ಮ್ಯಾಚಸ್ ಬೇಡ ಇತ್ತಗೋ ದೀಪ. ಮೆಸೇಜ್ ಇದು ಒಂಥರ ಅಲ್ಲ ನೀನ್ ಯಾವತ್ತೂ ಹೊಡೆದೇ ಇಲ್ಲ, ಯಾಕೆ ಅಣ್ಣ ಕೊಡ್ಸಿಲ್ಲ? ಅಚ್ಚ ಅಚ್ಚ ದಮ್ಮನದು ದಮ್ಮನದಿಲ್ಲ. ಏ ಸೊ ಗೈಸ್, ಹಬ್ಬ ಎಲ್ಲ ಮುಗೀತು. ಅಂದ್ರೆ ಮೊದಲನೇ ದಿನದ ಹಬ್ಬ ಮುಗ್ದಿದೆ. ಹಬ್ಬ ಮುಗೀತು. ಆದ್ರೆ ನಮ್ಮನೇಲಿ ಇಬ್ರು. ಸೊ ಗೈಸ್, ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ನಮ್ಮನೇಲಿ ಇಬ್ರು ಕೆಲ್ಸದವ್ರು ಇದಾರೆ. ಅಂದ್ರೆ ಇಬ್ರು ಊರವರು. ಸೊ ಅಕ್ಕ ತಂಗಿ ಅವರಿಬ್ರು ಇಲ್ಲೇ ಉಳ್ಕೋತಾರೆ. ಅಂದ್ರೆ ಅವ್ರ ಪಾಪ ಮನೆ ಇಲ್ಲ. ಸೊ ನೈಟ್ ಸ್ವಲ್ಪ ಅವ್ರು ಮಾತಾಡ್ಕೊಂಡಿರ್ತಾರೆ. ಅವ್ರ ಊರ್ ಕಡೆಯವರು ಅಷ್ಟೊಂದು ಪಾಪ. ಸೊ ಇಷ್ಟೇ ಗೈಸ್, ಇದಾಗಿತ್ತು ಹಬ್ಬ. ನಿಮ್ಮನೆ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆಕ್ಚುಲಿ ಇದು ಫಸ್ಟ್ ಡೇ. ಇನ್ನ ನಾನು ಸೆಕೆಂಡ್ ಡೇ ಥರ್ಡ್ ಡೇ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾಯ್. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡು ಹೇಳ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ನೀ ಹೇಳ್ತ್ಯಾ? ಗೈಸ್, ನಮ್ಮನೆ ಕೆಲ್ಸದವರು ಸ್ವಲ್ಪ ಹಾಡು ಹೇಳ್ಬೇಕು ಅಂತ ಇದ್ದಾರೆ. ಸೊ ನಾಳೆ ಹಾಡಿಸ್ತೀನಿ, ನಿಮಗೆ ನಾಳೆ ತೋರಿಸ್ತೀನಿ. ಬೈ ಬಾಯ್, ಹ್ಯಾವ್ ಅ ನೈಸ್ ಡೇ.